ಇವಾಗ ನೀವು ಹೇಳಿದ್ರಿ 45 ಡೇಸ್ ನೀವು ತೊಗೊಂಡ್ರಿ ಅಂತ ಆಯಿತಾ, ಯಾಕಂದರೆ ಇವಾಗ ಯೂಶಲಿ 1 ವೀಕ್ ತೊಗೊಂಡ್ರೇ ನಾವು ಕಾನ್ಫಿಡೆನ್ಸ್ನ ಲೂಸ್ ಮಾಡ್ಕೊಬಿಡ್ತೀವಿ. ಅಂದರೆ ಹ್ಯೂಮನ್ ಟೆಂಡೆನ್ಸಿ, ಅಂದರೆ ನಾರ್ಮಲ್ ಯಾರೇ ಆದ್ರೂ ನನ್ನ ಕೈಲಿ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ನೀವು ಹೇಳಿದ್ರಿ ವೈಜಾಗ್ಗೆ ಅವ್ರು ಹೋಗಿದ್ರು ಅಂತ, 45 ಡೇಸ್ ಕೂಡ ಆಗಿತ್ತು. ಈ ಒಂದು ಕೇಸಲ್ಲಿ ನಿಮಗೆ ಯಾವ ಅದೊಂದು ಚಾಲೆಂಜಿಂಗ್ ಟಾಸ್ಕ್ ಅನಿಸಿದ್ದು? ಅಂದರೆ ಐ ಆಮ್ ಲೂಸಿಂಗ್ ಹೋಪ್, ಇದು ನನ್ನ ಕೈಲಿ ನಿಜವಾಗ್ಲೂ ಆಗುತ್ತಾ? ಲೂಸಿಂಗ್ ಹೋಪ್ ಅಂದರೆ ನಮಗೆ ಯಾವಾಗ ನಾವು ವೈಜಾಗ್ ಹೋಗಿದ್ವಿ, ಆ ಲಾಡ್ಜಲ್ಲಿ ನಾವು ಚೆಕ್ ಮಾಡಿದಾಗ ನಮ್ಮ ಫೋನ್ ಸಿಕ್ಕಿತ್ತು. ಯಾರ ಫೋನ್ ಸಿಕ್ಕಿತ್ತು? ಅವ್ರು ಫೋನ್ ಮಾಡಿರೋದು ಪ್ರೊಫೆಸರ್ ಮಾಡಿರೋ ಫೋನ್ ಬಿಟ್ಬಿಟ್ಟಿದ್ದಾರೆ ಅಲ್ಲಿ. ಸೊ ಅದು ನಮ್ಗೆ ಸಿಕ್ಕಿದಾಗ ನಮ್ಗೆ ಓಪ್ ಹೋಗ್ಬಿಡ್ತು. ಅವ್ರು ಅಷ್ಟೊಂದು ಎಫಿಷಿಯೆಂಟಾಗಿ ಯಾರೂ ಇರಲ್ಲ. ಏನಂದರೆ ಫೋನ್ ಬಿಟ್ಬಿಟ್ಟಿದ್ದಾರೆ, ಇದು ಮಾಡಿದ್ದಾರೆ ಅಂತ. ಸೊ ನಾವೇನು ಮಾಡಿದ್ವಿ, ಅದ್ರ ಬಗ್ಗೆ ತಿಳ್ಕೊಂಡ್ವಿ. ಆದರೂ ನಮಗೆ ಯಾವಾಗ ಮೈಸೂರಲ್ಲಿ ನಾವು ಚೆಕ್ ಮಾಡಿದಾಗಲೇ ನಮಗೇನು ಸಿಗ್ತಾ ಇದ್ದಿಲ್ವೋ, ಓಪ್ ಲೆಸ್ ಆಗಿತ್ತು. ಆದರೆ ಯಾವಾಗ ಬೆಂಗಳೂರಲ್ಲಿ ಬಂದರೂ ಬೆಂಗಳೂರು ಓಪು ಸ್ಟ್ರಾಂಗ್ ಆಯಿತು. ಆ 10 ಡೇಸ್ ಏನಕ್ಕೆ ಅಂದರೆ ಅಲ್ಲಿ ನಮ್ಗೆ ಇನ್ಫಾರ್ಮೇಷನ್ ಸಿಕ್ಕಿದ್ದು. ಮತ್ತು ಆ ಇಬ್ಬರು ಬ್ರದರ್ಸ್ ಇದ್ದಾರೆ, ಅದು ಬಂದು ಟೆಕ್ನಿಕಲ್ ಪಾಯಿಂಟಲ್ಲಿ ಅದು ಬಂದು ಚಿಕ್ಕದಾಗೆ ಒಂದು ಇದು ನಮಗೆ ಸಿಕ್ಕಿದ್ದು ಸರ್. ಅವ್ರ ಫ್ಯಾಮಿಲಿ ಕಡೆಯಿಂದ ಅವ್ರ ಫ್ಯಾಮಿಲಿಗೆ ಅವ್ನು ಫೋನ್ ಮಾಡಿ ಮಾತಾಡ್ತಾ ಇರೋದು ಬಂದು, ನಾನು ಅಲ್ಲಿ ಬರ್ತೀನಿ, ಇನ್ನೊಂದು ತಿಂಗಳಲ್ಲಿ ಬರ್ತೀನಿ, ದುಡ್ಡು ತರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅವ್ರ ಮಿಸ್ಸಸ್ ಅವ್ರಿಗೆ ಪಾಯಿಂಟ್ ಇಲ್ಲಿದೆ ಸರ್, ಅಂದ್ರೆ ಮೋಸ್ಟ್ಲಿ ಅವನಿದೆಲ್ಲ ದುಡ್ಡುಗೋಸ್ಕರನೇ ಮಾಡಿದಾನೆ, ದುಡ್ಡುಗೋಸ್ಕರನೇ ಮಾಡಿರೋದು. ಆದ್ರೆ ಅದು ಎಕ್ಸ್ಪೋಸಿಂಗ್ ಮುಂಚೆನೆ ಲಾಕ್ ಆಗ್ಬಿಟ್ಟಿದ್ದಾರೆ ಅಷ್ಟೇ. ಅಂದ್ರೆ ಹುಡುಗಿಗೆಲ್ಲ ಬ್ರೈನ್ ವಾಶ್ ಮಾಡ್ಬಿಟ್ಟು ಮೋಸ್ಟ್ಲಿ ವಿಮೆನ್ ಟ್ರಾಫಿಕಿಂಗ್ ಅವೆಲ್ಲ ಏನೋ ಮಾಡೋ ವುಮೆನ್ ಟ್ರಾಫಿಕಿಂಗ್ ಮಾಡಿರ್ಬೋದು, ಅದು ಹೇಳ್ಬೋದು. ಇಲ್ಲಾಂದ್ರೆ ಅವ್ರ ತಂದೆ ತಾಯಿ ಜೊತೆ ಮಾತಾಡಿ ದುಡ್ಡಿಗೆ ಹೋಗಿರ್ಬೋದು. ಆದ್ರೆ ಅದಕ್ಕೆ ಮುಂಚೆ ಅವರು ಇವನಿಗೆ ಅದು ಕೆಪಾಸಿಟಿ ಇದ್ದಿಲ್ಲ, ಆ ಮೈಂಡಲ್ಲಿ ಯೋಚನೆ ಮಾಡಬೇಕು ಅಂತ. ಸೊ ಇವಾಗ ಕರ್ಕೊಂಬಂದ್ಬಿಟ್ಟಿದ್ದಾನೆ, ಮಾತಾಡಿದ್ದಾನೆ. ಮಾತಾಡಿದ್ಮೇಲೆ ಅವ್ರು ಇವಾಗ ಆ ಹುಡುಗಿ ಬ್ರೈನ್ ಹೆಂಗೆ ವಾಶ್ ಮಾಡ್ದ, ಹೆಂಗೆ ಕರ್ಕೊಂಡು ಹೋದ, ಇದೆಲ್ಲ ಪೊಲೀಸವರು ಅವ್ರ ರೆಕಾರ್ಡಿಂಗ್ಸಲ್ಲಿ ಬರೆದಿಟ್ಟಿರ್ತಾರೆ. ಏನಂದ್ರೆ ಇದೆಲ್ಲ ಎಕ್ಸ್ಪೋಸಿಂಗ್ ಅವರು ಕೇಸ್ ಆಗಿರೋದು ಬಂದು ಪೊಲೀಸ್ ಸ್ಟೇಷನ್. ಫ್ಯಾಮಿಲಿ ಬಂದು ರಿಚ್. ಇಬ್ರು ಪ್ಲಾನ್ ಮಾಡಿರ್ಬೋದಲ್ವಾ ಸರ್ ದುಡ್ಡುಗೋಸ್ಕರ? ಮ್ಯಾಮ್ ಇಬ್ರು ಪ್ಲಾನ್ ಮಾಡಿದ್ರು. ಮೈನರ್ ಹುಡುಗಿಗೆ ನಿಮ್ಗೇನು ಗೊತ್ತಿರಲ್ಲ. ಅಬೋ 18 ಇಯರ್ಸ್ ಆಗೋವರೆಗೂ 16 ಇಯರ್ ಒಂದು ತಿಳ್ಕೊಳ್ಳಿ. ಇವಾಗಿರೋ ಜನ್ರೇಷನ್ ನೀವು ಹೇಳ್ತಾ ಇದ್ದೀರಾ, 16 ಇಯರ್ಸ್ ಅಲ್ಲಿ ನಿಮಗೆ ಅಷ್ಟು ತಿಳುವಳಿಕೆ ಇರಲ್ಲ, ಯೋಚನೆ ಮಾಡಕ್ ಇದಿರಲ್ಲ. ಅಟ್ರಾಕ್ಷನ್ ಜಾಸ್ತಿ ಆಗ್ಬಿಡುತ್ತೆ, ಒಬ್ರ ಮೇಲೆ ಒಬ್ರು ಅಟ್ರಾಕ್ಷನ್ ಆಗೋದು ಜಾಸ್ತಿ ಆಗುತ್ತೆ. ಅದನ್ನ ನಾವು ಅಬ್ಸರ್ವೇಷನ್ಸ್ ಅಲ್ಲಿ ಇಟ್ಟಿದ್ದಾಗ ನಮಗೆ ಗೊತ್ತಾಗುತ್ತೆ ಯಾರ ಜೊತೆ ಏನು ಮಾತಾಡ್ತಾ ಇದ್ದಾರೆ, ಫೋನಲ್ಲಿ ಯಾರ ಜೊತೆ ಇದ್ದಾರೆ. ಸೊ ಈ ಆಸ್ಪೆಕ್ಟ್ಸ್ ನಾವು ಚಿಲ್ಡ್ರನ್ಸ್ ಮೇಲೆ ಇಟ್ಟಿದ್ರೆ ನಮಗೆ ಗೊತ್ತಾಗುತ್ತೆ. ಸೊ ಇದು ಅವರು ಮಿಸ್ ಮಾಡಿದ್ರು. ಸರ್, ಈ ಒಂದು ಇನ್ಸಿಡೆಂಟ್ ತೊಗೋಬೋದಾ? ನಾನು ರೀಸೆಂಟಾಗಿ ನೆಟ್ಫ್ಲಿಕ್ಸಲ್ಲಿ ಡೆಲ್ಲಿ ಕ್ರೈಮ್ ನೋಡಿದ್ದೆ, ಆಯಿತಾ. ಡೆಲ್ಲಿ ಕ್ರೈಮಲ್ಲಿ 1 ವೀಕಲ್ಲಿ ನೀವು ಕ್ಯಾಚ್ ಮಾಡಿ ಕೊಡಬೇಕು ಅಂತ ಹೇಳ್ತಾರೆ. ಯಾವ ಲೆವೆಲಲ್ಲಿ ಅವರು ಕಷ್ಟಪಡ್ತಾರೆ ಅಂತಂದರೆ, ಎಸ್ಪೆಷಲಿ UP-ಗೆ ಹೋದಾಗ ಆ ಥರ ಮೋಸ್ಟ್ಲಿ ಇಂಡಿಯನ್ ಪೊಲೀಸ್ ಅಷ್ಟೇ ಮಾಡೋಕ್ಕಾಗೋದು. ಸೊ ಅದೇ ಥರನೇ ಇನ್ಸಿಡೆಂಟ್ ನಿಮ್ಮದು ಇರುತ್ತಾ ಅಂತ ನಾನು ಪಿಕ್ಚರೈಸ್ ಮಾಡಿ ಇನ್ಸಿಡೆಂಟ್ ಅಂದರೆ ಇವಾಗ ಪೊಲೀಸ್ ಅವರಿಗೆ ನಿಮಗೆ ಅಫಿಷಿಯಲ್ ನಿಮಗೆ ಇರುತ್ತೆ, ಸಪೋರ್ಟ್ ಇರುತ್ತೆ. ಇದರಲ್ಲಿ ನಿಮ್ಗೆ ಆ ಥರ ಏನಿರಲ್ಲ ಸರ್. ನೋಡಿ, ಇವಾಗ ಡಿಟೆಕ್ಟಿವ್ಸ್ಗೆ ಮತ್ತು ಪೊಲೀಸ್ಗೆ ನಾವು ಬಂದಾಗ ಹೇಳ್ತಿರ್ತಾರೆ ಪ್ರತಿಯೊಬ್ಬರನ್ನೂ ಅವರು ಅನುಮಾನದಲ್ಲೇ ನೋಡ್ತಾರೆ ಅಂತ, ಯಾಕೆಂದರೆ ಆ ಫೀಲ್ಡ್ ಇರೋದೇ ಹಾಗೆ. ನಿಮಗೆ ಯಾವ ಅದೊಂದು ಇನ್ಸಿಡೆಂಟು ಜನಗಳು ಹೀಗೂ ಇರ್ತಾರ, ಇಂಥ ಒಂದು ಇಷ್ಟು ಸ್ಟೀಪಾಗೂ ಕೂಡ ಹೋಗ್ಬೋದಾ ಅಂತ ನಿಮ್ಗೆ ಯಾವಾಗ ಒಂದು ಎಮೋಷ್ನಲ್ ಮೂಮೆಂಟ್ ಅನಿಸ್ತು? ಅಂದರೆ ಎಮೋಷನಲ್ ಮೂಮೆಂಟ್ ಅಂದರೆ ಈ ಕೇಸ್ ಪರ್ಟಿಕ್ಯುಲರ್ ಆಗಿ ನೆನೆಸಿದಾಗ ಒಂದು ಒಳ್ಳೆ ಪ್ರೊಫೆಸರ್ ಅವರು ಲೆಕ್ಚರರ್ ಆಗಿದ್ದಾನೆ ಅಂತ ಹೇಳೋರು. ಅಂಥವನು ಒಂದು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಕ್ಕೆ ಬಂದಿದ್ದಾನ ಅಂತ ಅವಾಗ ಅದು ಯಾರು ಯೋಚನೆ ಮಾಡೋಕ್ಕಲ್ಲ. ಏನಂದರೆ ಸೆಕ್ಯೂರಿಟಿ ಗಾರ್ಡ್ ಇವಾಗ ಅವನು ಓದಿದ್ದಾನೆ, ಎಜುಕೇಟೆಡು, ಪ್ಲಸ್ ಏನಂದರೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಬೇಕಾ ಅವನಿಗೆ. ಆದರೆ ಅಲ್ಲಿ ನಮಗೆ ಪಾಯಿಂಟ್ ಏನು ಗೊತ್ತಾಗಿಲ್ಲ ಅಂದರೆ, ನಮಗೆ ಟೈಮ್ ತೊಗೊಂಡಿದ್ದು ಬಂದು ಅವನಿಗೆ ಇನ್ಸ್ಟೆಂಟಾಗಿ ಅವ್ನ ಕೆಲಸ ಬೇಕಾಗಿತ್ತು, ಅಂದರೆ ಜೀವನ ಸಾಕ್ಸೋಕ್ಕೆ ಅವಾಗ ಸದ್ಯಕ್ಕೆ. ಸೊ ಅವನು ಅವಾಗ ಆ ಜಾಬ್ನ ಅವನು ಅದು ಇನ್ಸ್ಟೆಂಟಾಗಿ ಸಿಕ್ಬಿಡ್ತು. ಏನಂದರೆ ಇವಾಗ ಬೆಂಗಳೂರು ಸೈಡಲ್ಲೇ ಅಂದರೆ ಈ ಸೆಕ್ಯೂರಿಟಿ ಗಾರ್ಡ್ಸ್ಗೆ ತುಂಬ ಇನ್ಫಾರ್ಮೇಷನ್ ಕೇಳಲ್ಲ. ಸೊ ಆಧಾರ್ ಕಾರ್ಡು ಇದು ಕೊಟ್ಟರೆ ಮುಗಿದೋಯ್ತು. ಸೊ ಇವನು ಕೊಟ್ಟು ಸೇರ್ಕೊಂಬಿಟ್ಟಿದ್ದಾನೆ. ಅವನೊಬ್ಬ ಎಜುಕೇಟೆಡ್ ಪರ್ಸನ್. ಸೊ ಅವ್ನು ಏನಾದರೂ ಮ್ಯಾನೇಜರ್ ಕೆಲಸಕ್ಕೋ ಇಲ್ಲ ಕ್ಲರ್ಕ್ ಕೆಲಸಕ್ಕೋ ಟ್ರೈ ಮಾಡ್ಬೋದು. ಸೆಕ್ಯೂರಿಟಿ ಕೆಲಸಕ್ಕೆ ಆ ಲೆವೆಲ್ಗೆ ಹೋಗ್ತಾನೆ ಅಂತ ಯಾರೂ ತಿಳ್ಕೊಳಲ್ಲ. ಡಿಟೆಕ್ಟಿವ್ ಜಾಬ್ನ ಇಷ್ಟಪಟ್ಟು ತಗೊಳ್ಳೋರು ಇದ್ದಾರಾ, ಅಂದರೆ ಬರ್ತಾರಾ? ಇದರಲ್ಲಿ ಏನಂದರೆ ಅವರು ಎಷ್ಟು ಎಫಿಷಿಯೆಂಟಾಗಿ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ನೀವು ನೆನೆಸಿದ ಹೈಟಿಗೆ ಹೋಗ್ಬೇಕಂದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇವಾಗ ಎಲ್ಲರೂ ಇವಾಗ ಇದೇ
ಹುಡುಗ ಕರ್ಕೊಂಬಂದಿದ್ದಾನೆ ಹುಡುಗಿನ, ಅದನ್ನೇ ಇವಾಗ ಆ ಹುಡುಗಿ ಬೇರೆ ಚಿಕ್ಕ ಹುಡುಗನ ಜೊತೆನೆ ಹೋಗಿದ್ರೆ ಮೀನ್ಸ್ ಅವ್ರ ಏಜ್ ಹುಡುಗನ ಜೊತೆನೆ. ಸೊ ಇದು ಆ ಥರ ಕೇಸ್ ಆಗ್ತಾ ಇದ್ದಿಲ್ಲ ದೊಡ್ಡದಾಗಿ. 18 ಆಗಿದ್ರು ಈ ಕೇಸ್ ಇನ್ನೂ ಸ್ಟ್ರಾಂಗ್ ಆಗಿರ್ತಿತ್ತು. 18 ಆಗಿದ್ರೆ ಕೇಸ್ ನಿಂತ್ಕೊಳಲ್ಲ, ಕೇಸೇ ಬರಲ್ಲ ಅಲ್ಲಿ ಏನಂದ್ರೆ ಅವ್ರು ಇಷ್ಟಪಟ್ಟು ಹೋಗಿದ್ದಾರೆ, ಅದು ಯಾರಿಂದನೂ ಏನು ಮಾಡೋಕ್ಕಾಗಲ್ಲ. ಇವಾಗ ಏನಂದ್ರೆ ಇವಾಗ ಮ್ಯಾರಿಡ್ ಆಗಿರೋ ಪರ್ಸನ್ ಏನಾದರೂ ಮಾಡಿದ್ರೆ ಮಾತ್ರ ಸುಪ್ರೀಂ ಕೋರ್ಟಿಂದ ಆರ್ಡರ್ ಬಂದಿರೋದು ಬೇರೆ ಚೇಂಜಸ್ ಆಗಿದೆ, ಅದು ಮ್ಯಾರಿಡ್ ಆಗಿದ್ರೆ. ಸೊ ಇವಾಗ ಈ ಹುಡುಗಿ ಹೋಗಿರೋದ್ರಿಂದ ಮೈನರ್ಗಳಿಂದ ಅವ್ರು ಕಿಡ್ನಾಪಿಂಗ್ ಕೇಸ್ ಹಾಕಿರೋದು. ಅದು ಕ್ಲೀನಾಗಿ ಎಫಿಷಿಯೆಂಟಾಗಿ ಅವರು ಪೊಲೀಸವರು ಕೇಸ್ನ ಇದು ಮಾಡಿ ಸ್ಟಡಿ ಮಾಡಿ ಅವ್ರು ತಗೊಂಡಿದ್ದು. ಇದರಲ್ಲಿ ಏನಂದರೆ ಅವರು ಬಂದೇ ಯಾವಾಗ ಈ ಹುಡುಗಿನೆಲ್ಲ ಚೆಕ್ ಮಾಡ್ತೀವೋ ಮಾತಾಡಿಸಿದಾಗ ಅವ್ರ ಬಿಹೇವಿಯರು ನಾರ್ಮಲ್ ಆಗಿದೆ. ಆಮೇಲೆ ಆ ಹುಡುಗಿಗೆ ಫಸ್ಟು ಶಾಕ್ ಆಗಿದೆ ಏನಂದರೆ ಕಂಡು ಹಿಡಿದುಬಿಟ್ರು ನಮ್ಮನ್ನು ಅಂತ. ಅವ್ರು ಎಕ್ಸ್ಪೆಕ್ಟೇ ಮಾಡದೇ ಇರೋ ಟೈಮಲ್ಲಿ ಅವ್ರು ಕಂಡು ಹಿಡಿದುಬಿಟ್ರು ಅಂತ. ಇನ್ನೊಂದೇನೆಂದರೆ ಆ ಹುಡುಗಿಗೆ ಅವ್ರ ತಂದೆ ತಾಯಿ ಮೇಲೆ ತುಂಬ ಭಯ. ಇವಾಗ ಅವ್ರು ಕೆಲಸ ಮಾಡ್ತಾ ಇದ್ದಿದ್ದು, ಅವ್ರು ಇದ್ದಿರೋದು ಅವ್ರಿಗೆ ಗೊತ್ತಿರುತ್ತೆ ತಪ್ಪು ಮಾಡಿದ್ರೆ ಏನು ಶಿಕ್ಷೆ ಕೊಡ್ಬೋದು ಅಂತ. ಇದರಲ್ಲಿ ಏನಂದರೆ ಅದನ್ನೇ ನಾವು ಅಬ್ಸರ್ವೇಷನ್ ಮಾಡಿ ನಾವು ಕಳಿಸ್ಕೊಡ್ವಿ. ಇಲ್ಲೇನಂದರೆ ಅಗ್ರೆಸಿವ್ನೆಸ್ ಜಾಸ್ತಿ ಬಂದ್ಬಿಡುತ್ತೆ. ಓಕೆ, ಆ ಹುಡುಗಿ ಇವಾಗ ಕರೆಂಟ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಏನಾದರೂ ಇನ್ಫಾರ್ಮೇಷನ್ ಇದೆಯಾ? ಇಲ್ಲ, ನಮಗೆ ಗೊತ್ತಿರಂಗಿದೆ, ಆದರೆ ಅದು ರಿಲೀವ್ ಮಾಡೋಕ್ಕಾಗಲ್ಲ. ಅದು ಅದು ಏನಂದರೆ ಅವ್ರು ಮಾಡ್ತಾ ಇದ್ದಾರೆ. ಇವಾಗ ಅವರು ಒಂದು ಸ್ಟೇಜಲ್ಲಿ ಸಪ್ರೇಟಾಗಿ ಸ್ಟೂಡೆಂಟಾಗಿ ಯಾವುದು ಕಾಲೇಜಲ್ಲಿ ಇದ್ದಾರೆ. 70, 80 ಮತ್ತು 90 ಕಿಡ್ಸ್ ಎಲ್ಲ ನೀವು ನೋಡೋದಾದರೆ ತುಂಬ ಅಂದರೆ ಲೈಫ್ ಬಗ್ಗೆ ತುಂಬ ಕಾಳಜಿ ಇರ್ತಿತ್ತು, ಕಷ್ಟಪಟ್ಟು ಕೆಲಸ ಮಾಡ್ತಿದ್ರು. ಜಾಸ್ತಿ ಈ ಥರ ಕ್ರೈಮ್ಸ್ಗಳು ಮತ್ತು ಅಂದರೆ ತುಂಬ ಲೆವೆಲ್ಗೆ ತಕ್ಕ ಹಾಗೆ ಇನ್ನೂ ಜಾಸ್ತಿ ಯೋಚನೆ ಮಾಡ್ತಾರಲ್ಲ, ಅದು ಜೆನ್ಸಿಯಲ್ಲೇ ಬರೋದು. ಅದು ಕೈ ತಪ್ಪು ಹೋಗ್ತಿರೋದು ನಿಮಗೆ ಗೊತ್ತಿದೆ, ಸೋಷಿಯಲ್ ಮೀಡಿಯಾಯಿಂದ ಮತ್ತು ಸ್ಟ್ರಿಕ್ಟ್ ಪೇರೆಂಟ್ಸ್ ಇಲ್ಲದಿರೋಂಥ ಕಾರಣನೂ ಇರ್ಬೋದು. ಈ ಓವರ್ ಆಲ್ ಕೇಸಿಂದ ನೀವು ಸಮಾಜಕ್ಕೆ ಏನು ಒಂದು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಆ್ಯಂಡ್ ಆಲ್ಸೋ ಪೇರೆಂಟ್ಸ್ ಬಂದು ಅವರು ಬ್ಯುಸಿಯಲ್ಲಿ ಕೆಲಸದಲ್ಲಿ ಬ್ಯುಸಿಯಲ್ಲಿ ಇರ್ತಾರೆ. ಸೊ ಮಕ್ಕಳ ಕಾನ್ಸಂಟ್ರೇಷನ್ ಇದ್ದಾಗ ಇವಾಗ ಏನಂದರೆ ಚಿಕ್ಕ ವಯಸ್ಸಲ್ಲೇ ಮಕ್ಕಳಿಗೆ ಫೋನ್ ಕೊಟ್ಬಿಡ್ತಾರೆ. ಫೋನಿಂದ ಅವರು ಅದನ್ನು ನೋಡಿ ಅದರಲ್ಲಿ ಇವಾಗ ಏನಂದರೆ ಆ ಕಂಟೆಂಟ್ ಏನು ಅಂತ ಯಾರು ನೋಡಲ್ಲ, ಅವ್ರು ಏನು ನೋಡ್ತಾ ಇದ್ದಾರೆ ಅಂತ. ಅದರಲ್ಲಿ ಅವ್ರ ಬ್ರೈನ್ನ ಅದು ಮೂಮೆಂಟ್ ಚೇಂಜ್ ಮಾಡಿಬಿಡುತ್ತೆ. ಸೊ ಇದರಲ್ಲಿ ಬೇರೆ ಇವಾಗ ನಾವು ನಾರ್ಮಲ್ ಆಗಿ ನಾವು ನೋಡ್ತಾ ಇದ್ರೇ ಚೇಂಜಸ್ ತೋರಿಸುತ್ತೆ. ಸೊ ಇದನ್ನು ಅವರು ಅಬ್ಸರ್ವೇಷನ್ ಮಾಡಬೇಕು ಪೇರೆಂಟ್ಸಿಗೆ. ಫಸ್ಟ್ ಏನಂದರೆ ಈ 7th, 8th, 9th ಓದೋರಿಗೆಲ್ಲ ಮೊಬೈಲ್ ಯೂಸಿಂಗ್ ಬೇಕಾಗಿಲ್ಲ. ಒಂದು ಅವ್ರು ಸ್ಟಡಿ ಮಾಡ್ತಾ ಇರೋದಕ್ಕೆ ಲ್ಯಾಪ್ಟಾಪು ಮನೇಲಿದ್ದಾಗ ಅವಾಗ ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ದಾಗ ಅವ್ರ ಅಬ್ಸರ್ವೇಷನ್, ಅವ್ರ ಲ್ಯಾಪ್ಟಾಪಲ್ಲಿ ಏನು ನೋಡ್ತಾ ಇದ್ದಾರೆ ಅದನ್ನು ಇವ್ರು ತಿಳ್ಕೊಂಡ್ರೆ ಅದು ಈಸಿ. ಅದು ಯಾವಾಗ ಆಗುತ್ತೆ ಅಂದರೆ ಪೇರೆಂಟ್ಸು ಕನ್ಸರ್ನ್ ಜಾಸ್ತಿ ಇರಬೇಕು. ಇವಾಗ ಇದು ಇಮಿಡಿಯೇಟಾಗಿ ಒಂದು ದಿವಸದಲ್ಲಿ ಎಲ್ಲರಿಗೂ ಹೋಗಿ ಮಕ್ಳಿಗೆಲ್ಲ ಚೇಂಜ್ ಆಗಲ್ಲ ಅಂತ, ಅವ್ರು ನೋಡ್ತಾ ನೋಡ್ತಾ ಚೇಂಜ್ ಆಗ್ಬಿಡ್ತಾರೆ. ಆ್ಯಂಡ್ ಆಡಿಯನ್ಸ್ಗೆ ಅವ್ರಿಗೇನಂತ ನೀವು ಮೆಸೇಜ್ ಕೊಡ್ತೀರಾ? ಬಿಕಾಸ್ ಈ ಕೇಸಲ್ಲಿ ಒಬ್ಬರು ಹೇಳ್ತಾರೆ ಹುಡುಗಿ ಕರ್ಕೊಂಡು ಬಂದ್ಲು ಅಂತ, ಅವ್ನು ಹೇಳ್ತಾನೆ ಇಲ್ಲ ಅವ್ರು ಕರ್ಕೊಂಡು ಬಂದರು ಅಂತ. ಆದರೆ ಇಬ್ಬರೂ ಸೇರಿ ಪ್ಲ್ಯಾನ್ ಮಾಡಿರೋ ಥರನೇ ಇದೆಲ್ಲ ಏನಂದರೆ ಮೇಡಮ್, ಇವಾಗ ಅವನಿಗೆ ಫಸ್ಟು ಅರ್ಥ ಆಗ್ಬೇಕಾಯ್ತು. ಇವಾಗ ಮಕ್ಕಳ ಮೇಲೆ ನಾವು ಕಾನ್ಸಂಟ್ರೇಷನ್ ನಾವು ಎಷ್ಟು ಇಡಬೇಕಂದ್ರೆ, ಇವಾಗ ಅವ್ರು ಎಲ್ಲಿ ಸ್ಕೂಲಿಂದ ಬಂದ ಮೇಲೆ ಏನು ಮಾಡ್ತಾ ಇದ್ದಾರೆ, ಯಾರ ಜೊತೆ ಇದ್ದಾರೆ, ಅವ್ರ ಫ್ರೆಂಡ್ ಸರ್ಕಲ್ ಯಾರು, ಅವಾಗ ನಮಗೆ ಅವ್ರ ಆ್ಯಕ್ಟಿವಿಟೀಸ್ ಗೊತ್ತಿರುತ್ತೆ. ಇದನ್ನು ನಾವು ಯಾವಾಗಲೂ ಇವಾಗ ಅದೇನು ಎಷ್ಟೇ ನಮಗೆ ಬ್ಯುಸಿ ಪರ್ಸನ್ ಆಗಿದ್ರು ಈ ಕಾನ್ಸಂಟ್ರೇಷನ್ ನಾವು ಇಟ್ಲೇಬೇಕು. ಆ್ಯಂಡ್ ಆಲ್ಸೋ ತುಂಬ ಜನ ಹೆಣ್ಮಕ್ಳು ಕೂಡ ಬೇಗ ನಂಬಿಡ್ತಾರೆ. ಅವ್ರಿಗೆ ಈ ಒಂದು ವಿಷಯದಲ್ಲಿ ಏನಂತ ಹೇಳ್ತೀರಾ ಸರ್? ಏನಂತ ಹೇಳ್ತೀವಿ ಅಂದರೆ, ಇವಾಗ ಯಾರನ್ನ ನಂಬಬೇಕು ಅಂದ್ರೆ ತಂದೆ ತಾಯಿ ಮುಂಚೆ ಯೋಚನೆ ಮಾಡಬೇಕು. ಅದು ಮಕ್ಕಳು ಯಾರು ಮಾಡೋದಿಲ್ಲ ಜಾಸ್ತಿ ಇವಾಗಿರೋ ಜನ್ರೇಷನಲ್ಲಿ. ಆದರೆ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಿಬಿಟ್ರೆ ಅವರು ಇದ್ರ ಬಗ್ಗೆ ಯೋಚನೆ ಮಾಡಲ್ಲ. ಸರ್, ತುಂಬ ಜನ ಹೆಣ್ಮಕ್ಳು ಕೂಡ ನಂಬ್ತಾರೆ ಆ್ಯಂಡ್ ಎಷ್ಟೊಂದು ವಿಷಯಗಳನ್ನು ನೋಡಿದಾಗ ಅವರು ಕೂಡ ಫ್ರಾಡ್ಸ್ಗಳಾಗಿರ್ತಾರೆ. ಆದರೆ ನೀವೊಂದು ಮೆಸೇಜ್ ಕೊಡೋದಾದರೆ? ನಾನೊಂದು ಮೆಸೇಜ್ ಕೊಡಬೇಕಂದ್ರೆ, ಬಿ ಸೇಫ್ಟಿ. ನಿಮ್ಮ ತಂದೆ ತಾಯಿ ಇರೋರ್ಗೂ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಯಾವಾಗ ದುಡಿಯೋಕ್ಕೆ ಇದು ಮಾಡ್ತೀರೋ ಅವಾಗ ನಿಮಗೆ ಮೆಚುರಿಟಿ ಬಂದಿರುತ್ತೆ, ಅವಾಗ ನೀವು ಯೋಚನೆ ಮಾಡೋದು. ಅದುವರೆಗೂ ನಿಮ್ಮ ತಂದೆ ತಾಯಿ ಮಾತು ಕೇಳಬೇಕು. ಇದು ಎಕ್ಸಾಕ್ಟ್ಲಿ ತಂದೆ ತಾಯಿ ಗೊತ್ತಿರುತ್ತೆ. ಚಿಕ್ಕ ವಯಸ್ಸಿಂದ ಯಾವಾಗ ಸಾಕಿ ಇದು ಮಾಡಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ತಂದೆ ತಾಯಿ ಮಕ್ಕಳನ್ನ ಹೆಂಗೆ ಬೆಳೆಸಿರ್ತಾರೆ ಅಂದರೆ ಅವರಿಗೆ ಆ ಪೊಸಿಷನ್ ಗೊತ್ತಿರುತ್ತೆ. ಅದಕ್ಕೆ ಅದನ್ನು ಅವರು ವ್ಯಾಲ್ಯೂ ಕೊಟ್ರೇ ರೆಸ್ಪೆಕ್ಟೆಡ್. ಯಾವಾಗ ರೆಸ್ಪೆಕ್ಟ್
ಸ್ಟಾರ್ಟ್ ಮಾಡ್ತಾರೋ ಅವಾಗ ಆಟೋಮೆಟಿಕ್ಕಾಗಿ ಅವ್ರ ರೆಸ್ಪೆಕ್ಟ್ ಜಾಸ್ತಿ ರೈಸ್ ಆಗ್ಬಿಡುತ್ತೆ, ಅದರಿಂದ ಅವ್ರಿಗೆ ತಿಳುವಳಿಕೆ ಜಾಸ್ತಿ, ಮೆಚುರಿಟಿ ಬಂದ್ಬಿಡುತ್ತೆ. ಸರ್, ಒಂದು ಸ್ಪೆಕ್ಟ್ಯಾಕ್ಯುಲರ್ ಕೇಸ್ ಬಗ್ಗೆ ನೀವು ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ಹಾಗೆ ಗೂಢಚಾರಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ವೀಕ್ಷಕರೇ, ನೀವು ಈ ಕಾರ್ಯಕ್ರಮ ನೋಡ್ತಿದ್ದೀರಾ ಅಂತಂದರೆ ಅರ್ಥ ಮಾಡ್ಕೊಳ್ಬೇಕಾಗಿರೋದೊಂದೇ, ಸಮಾಜದಲ್ಲಿ ಒಳ್ಳೇದು ಹೇಗಿರುತ್ತೋ ಕೆಟ್ಟದ್ದು ಕೂಡ ಹಾಗೇ ಇರುತ್ತೆ. ಬೆಸ್ಟ್ ಡಿಸಿಷನ್ ತಗೊಳ್ಳೋದು ನಮ್ಮ ಕೈಲಿದೆ. ಇದು ಇವತ್ತಿನ ಕೇಸ್ ಆಯಿತು. ಮುಂದಿನ ಕೇಸೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಫ್ರೀಡಮ್ ಟಿವಿ.